Welcome back to Success Academy Jamkhandi. This is Ramesh Pujari, my dear students. This is Ramesh Pujari. Am I audible, dear students? ನಾನು ವಾಯ್ಸ್ ಕೇಳ್ತಾ ಇದ್ರೆ ಎಸ್ ಅಂತ ಟೈಪ್ ಮಾಡಿ. ನಾನು ವಾಯ್ಸ್ ಕೇಳ್ತಾ ಇದ್ರೆ ಎಸ್ ಅಂತ ಟೈಪ್ ಮಾಡೋದನ್ನ ಮರಿಬೇಡಿ. ಎಸ್, ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ಸ್ವಾಗತ. ಬಸವರಾಜ್ ನಾಯಕ್, ಕೆ.ಸಿ. ರಂಜಿತಾ, ವಿನೋದ್, ಹರೀಶ್, ದ್ಯಾಮಪ್ಪ, ಗಣೇಶ್, ವರುಣ್, ಪೂರ್ವಿ, ಕೀರ್ತಿ, ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ವೆರಿ ಮಚ್. ವಿನೋದ್, ಹರೀಶ್, ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ಸ್ವಾಗತ. ನಮಸ್ತೆ. ಎಸ್, ಮೊನ್ನೆ ಕ್ಲಾಸ್ದಲ್ಲಿ ನಿಮಗೋಸ್ಕರ ನಂಬರ್ಸ್ ಅಂದ್ರೆ ಏನು, ಹೇಗಿರ್ತವೆ, ರ್ಯಾಷನಲ್ ನಂಬರ್ ಅಂದ್ರೆ ಏನು, ಇಂಟೀಜರ್ಸ್ ಅಂದ್ರೆ ಏನು, ಇದನ್ನೆಲ್ಲ ಹೇಳ್ಕೊಟ್ಟಿದ್ದೇನೆ. ತಿಳಿತರಿ? ನೀವು ಕ್ಲಾಸನ್ನ ಸರಿಯಾಗಿ ನೋಡಿದ್ದಿಲ್ಲ ಅಂತಂದ್ರೆ ನೋಡ್ಕೋಬೇಕು. ಅರ್ಥ ಆಯ್ತಾ? ಸರಿಯಾಗಿ ಮೊದಲನೇ ದಿನ ನೋಡಿದಿಲ್ಲ ಅಂದ್ರೆ ನೋಡ್ಕೋಬೇಕು. ನೋಡಿ, ನಾನು ಮಾಡ್ತಾ ಇರುವಂತ ಪ್ರತಿಯೊಂದು ಕ್ಲಾಸ್ಗಳು ಒಂದಕ್ಕೊಂದು ಇಂಟರ್ ಲಿಂಕ್ ಇರುತ್ತೆ. ಆ್ಯಂಡ್ ಮೋರ್ ದೆನ್ ದ್ಯಾಟ್, ಮ್ಯಾಥಮೆಟಿಕ್ಸ್ ಕ್ಲಾಸ್ ಅಂತಂದ್ರೆ ಕೆಲವೊಬ್ಬರಿಗೆ ಝೀರೋ ಇರ್ತೀರಾ, ಕೆಲವೊಬ್ಬರು ಹೀರೋ ಇರ್ತೀರಾ. ಮ್ಯಾಥಮೆಟಿಕ್ಸ್ನಲ್ಲಿ ನೀವು ಹೇಗಿದ್ದೀರಾ, ಏನಿದ್ದೀರಾ ಅದು ಇಂಪಾರ್ಟೆಂಟ್ ಇಲ್ಲ. ನಾನು ಏನು ಪದ್ಧತಿ ಪ್ರಕಾರ ಹೋಗ್ತಾ ಇದ್ದೀನಿ ಆ ಪದ್ಧತಿ ಪ್ರಕಾರ ನೀವು ಮಾಡ್ಲಿಕ್ಕೆ ರೆಡಿ ಇದ್ರೆ ನಿಮ್ಗೆ ಮ್ಯಾಥಮೆಟಿಕ್ಸು ತುಂಬ ಈಸಿ ಇರುತ್ತೆ, ಇಲ್ಲಾಂದ್ರೆ ಈಸಿ ಇರುವುದಿಲ್ಲ. ಇದು ಫೈನಲ್ ಆ್ಯಂಡ್ ಲಾಸ್ಟ್ ವಾರ್ನಿಂಗ್. ಆಯ್ತಾ? ಎಸ್, ಬನ್ನಿ. ಈಗ ರ್ಯಾಷನಲ್ ನಂಬರ್ ಅಂತ ಬಂದರೆ ಏನು, ಹೇಗಿರುತ್ತೆ ಅದನ್ನು ಕೂಡ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೇನೆ. ಯಾವ ನಂಬರ್ಸ್ಗಳನ್ನು ನಾವು ಡಿವೈಡ್ ಮಾಡಲಿಕ್ಕೆ ಬರುತ್ತೆ ಅವುಗಳನ್ನು ರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ. ಇನ್ನು ಇಂಟೀಜರ್ಸ್ ಅಂತೂ ನಾನು ನಿಮಗೆ ಮೊನ್ನೆ ಕ್ಲಾಸ್ದಲ್ಲಿ ಹೇಳ್ಕೊಟ್ಟಿದ್ದೀನಿ. ಇಂಟೀಜರ್ಸ್ ಅಂತಂತಂದರೆ ಯಾವ ನಂಬರ್ಗಳನ್ನು ನಾವು ಮೈನಸ್ನಲ್ಲೂ ಬರಿತೀವಿ, ಪ್ಲಸ್ನಲ್ಲೂ ಬರಿತೀವಿ. ಉದಾಹರಣೆಗೆ ಈಗ ಸದ್ಯ -42 ಇದಕ್ಕೇನಂತ ಕರೀತಾರೆ, ಇಂಟೀಜರ್ಸ್ ಅಂತ ಕರೀತಾರೆ. ಇನ್ನು ನೆಕ್ಸ್ಟು ಹೋಲ್ ನಂಬರ್ಸ್ ಅಂತ ಬರ್ತಾವೆ. ಹೋಲ್ ನಂಬರ್ ಅಂದರೆ ಝೀರೋದಿಂದ ಸ್ಟಾರ್ಟ್ ಆಗ್ತಾವೆ. 0, 1, 2, 3, 4 ಇವಕ್ಕೆಲ್ಲ ನಾವು ಏನಂತ ಕರಿತೀವಿ, ಹೋಲ್ ನಂಬರ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಾ ರೀ? ನೆಕ್ಸ್ಟು ಈ ಥರ ಹಂಗೆ ಅನಂತ ಇರ್ತದೆ, ಅದು ಕೊನೆಯೇ ಇಲ್ಲ. ಅದಕ್ಕೆ ಈ ಥರ ಸಿಂಬಾಲ್ಗೆ ನಾವು ಅನಂತ ಅಂತ ಕರಿತೀವಿ, ಇನ್ಫಿನಿಟಿ ಅಂತ ಕರಿತೀವಿ. ಬಟ್ ಯಾವಾಗ ನ್ಯಾಚುರಲ್ ನಂಬರ್ಸ್ ಅಂತ ಬರುತ್ತೋ ಆ ನ್ಯಾಚುರಲ್ ನಂಬರು 0ದಿಂದ ಸ್ಟಾರ್ಟ್ ಆಗೋದಿಲ್ಲ. 1, 2, 3, 4 ಈ ರೀತಿಯಾಗಿ ಸ್ಟಾರ್ಟ್ ಆಗುತ್ತೆ. ಹಾಗಾದರೆ ಮುಂದಿನ ದಿನಗಳಲ್ಲಿ ನೀವು ಮಾಡುವಂಥ ಒಂದು ಮೆಂಟಲ್ ಎಬಿಲಿಟಿ ಕ್ವಶನ್ ಇರ್ಬೋದು, ಅಥವಾ SR ಕ್ವಶನ್ಸ್ಗಳು ಇರ್ಬೋದು, ಅಥವಾ ಯಾವುದೇ ಥರದ ಮ್ಯಾಥಮೆಟಿಕಲ್ ಕ್ವಶನ್ಸ್ ಇದ್ರೂ ಕೂಡ ಇವೇ ನಂಬರ್ಗಳಿಂದಲೇ ಸ್ಟಾರ್ಟ್ ಆಗುತ್ತೆ. ಅರ್ಥ ಆಯ್ತಾ ರೀ? ಸೊ ಆದ ಕಾರಣ ನ್ಯಾಚುರಲ್ ನಂಬರ್ ಅಂದರೆ ಏನು, ಹೋಲ್ ನಂಬರ್ ಅಂದರೆ ಏನು, ಇವೆಲ್ಲವನ್ನು ನಾನು ನಿಮಗೆ ಹೇಳ್ಕೊಡ್ತಾನೆ ಬಂದಿದ್ದೀನಿ. ಇವುಗಳನ್ನು ನಾನು ಹೇಳಿಕೊಟ್ಟಿರುವಂಥ ಉದ್ದೇಶ ಏನಂತಂದರೆ ನಿಮಗೆ ಮ್ಯಾಥಮೆಟಿಕ್ಸನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ಲಿಕ್ಕೆ. ಅರ್ಥ ಆಯ್ತಾ ರೀ? ಎಸ್, ಹಾಗಾದ್ರೆ ಬನ್ನಿ ಇಲ್ಲೊಂದು ಡಯಾಗ್ರಾಮ್ ಮುಖಾಂತರ ಮತ್ತೆ ನಾನು ನಿಮಗೆ ಮ್ಯಾಥಮೆಟಿಕ್ಸ್ನಲ್ಲಿ ಬರುವಂಥ ನಂಬರ್ಸ್ಗಳನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಅರ್ಥ ಆಯ್ತಾ ರೀ? ಎಸ್, ನೋಡಿ ಏನಿದೆ ಸ್ಕ್ರೀನ್ ಮೇಲೆ ನೋಡ್ಕೊಳ್ಳಿ. ರಿಯಲ್ ನಂಬರ್ಸ್. ಈ ರಿಯಲ್ ನಂಬರ್ಸ್ನ ಒಂದು ಸರ್ಕಲ್ ಮಾಡಿದ್ದೀನಿ ನಾನು, ತಿಳಿತಾ? ಈ ರಿಯಲ್ ನಂಬರ್ಸ್ಗಳು ಏನಿದಾವಪ್ಪ ಅಂತಂದ್ರೆ ಇವುಗಳ ಜೊತೆ ಇರ್ರ್ಯಾಷನಲ್ ನಂಬರ್ ಬರುತ್ತೆ ಮತ್ತೆ ರ್ಯಾಷನಲ್ ನಂಬರ್ ಬರುತ್ತೆ. ನೋಡಿ, ರಿಯಲ್ ನಂಬರ್ನಲ್ಲಿ 2 ಥರ ನಂಬರ್ ಬರ್ತಾವ. ಒಂದು ರ್ಯಾಷನಲ್ ಮತ್ತು ಇರ್ರ್ಯಾಷನಲ್. ರ್ಯಾಷನಲ್ ಅಂತಂದ್ರೆ ಹೇಗಿರ್ತಾವೆ, P/Q ಥರ ಇರ್ತಾವೆ. ಈ Q 0 ಇರುವುದಿಲ್ಲ, ನೆನ್ಪಿಟ್ಕೊಂಡ್ಬಿಡಿ. ಅಂದರೆ 6/3, 4/2, 2/1 ಇವೆಲ್ಲ ಏನು, ರ್ಯಾಷನಲ್ ನಂಬರ್ಸ್ಗಳು. ಅರ್ಥ ಆಯ್ತಾ ರೀ? ಇರ್ರ್ಯಾಷನಲ್ ನಂಬರ್ಸ್ ಅಂತ ಏನದಲ್ಲ ಇವೆಲ್ಲ MSc ಇವ್ರಿಗೆ ಬೇಕಾಗ್ತಾವ, ಅದ್ರ ಬಗ್ಗೆ ತಲೆ ಕಟ್ಸ್ಕೊಳ್ಳಿಕ್ಕೆ ಹೋಗಬೇಡಿ. ಹಂಗಾರೆ ರಿಯಲ್ ನಂಬರ್ನಲ್ಲಿ 2 ಭಾಗಗಳದು. ಈ ಇರ್ರ್ಯಾಷನಲ್ ನಂಬರನ್ನು ನೀವು ಬಿಟ್ಟು ಬಿಡಿ, ಅದ್ರ ಬಗ್ಗೆ ತಲೆ ಕಟ್ಸ್ಕೊಳ್ಳಿಕ್ಕೆ ಹೋಗಬೇಡಿ. ಈಗ ಬನ್ನಿ ರ್ಯಾಷನಲ್ ನಂಬರ್. ರ್ಯಾಷನಲ್ ನಂಬರ್ ಅಂದರೆ ಈ ಥರ ಇರ್ತಾವ ಅಂತ ಹೇಳ್ಕೊಟ್ಟೆ. ಯಾವ ಥರ? P/Q ಫಾರ್ಮೆಟ್ನಲ್ಲಿ. P ಅಂದರೆ ಮೇಲಿಂದು ನ್ಯೂಮೆರೇಟರ್, ಕೆಳಗಡೆ ಇರೋದು ಡಿನೋಮಿನೇಟರ್. ಅರ್ಥ ಆಯ್ತಾ? ಎಸ್. ಇನ್ನು ಈ ರ್ಯಾಷನಲ್ ನಂಬರ್ದ ಒಳಗಡೆ ಬರುವ ನಂಬರ್ಗಳು ಯಾವುವು ಅಂದರೆ ಇಂಟೀಜರ್ಸ್ಗಳು. ಈ ರ್ಯಾಷನಲ್ ನಂಬರ್ದ ಒಳಗಡೆ ಬರುವಂಥ ನಂಬರ್ಗಳಂದ್ರೆ ಯಾವುವು? ಇಂಟೀಜರ್ಸು. ಇಂಟೀಜರ್ಸ್ ಅಂದರೆ ಹೇಗಿರ್ತಾವೆ ನಾನು ಹೇಳ್ಕೊಟ್ಟಿದ್ದೀನಿ. ಮಧ್ಯದಲ್ಲಿ ಒಂದು 0 ಇರುತ್ತೆ, ಈ ಕಡೆ 1, 2, 3 ಅನಂತ ಅಂದರೆ ಎಂಡೇ ಇಲ್ಲ, ಅಂದರೆ ಪಾಸಿಟಿವ್ ನಂಬರ್ಗಳು ಬಲಭಾಗದಲ್ಲಿರ್ತಾವ. ಈ ಕಡೆ ಎಡಭಾಗದಲ್ಲಿ -1, -2, -3 ಹಿಂಗೆ ಕೊನೆಯೇ ಇರೋದಿಲ್ಲ. ಅವಕ್ಕೆ ಇಂಟೀಜರ್ಸ್ಗಳು ಅಂತ ಕರೀತಾರೆ. ಹಂಗಾರೆ ಇಂಟೀಜರ್ಸ್ಗಳು ಎಲ್ಲಿ ಬರ್ತವೆ? ರ್ಯಾಷನಲ್ ನಂಬರ್ನಲ್ಲಿ.
ರ್ಯಾಷನಲ್ ನಂಬರ್ ಎಲ್ಲಿ ಬರ್ತಾವೆ? ರಿಯಲ್ ನಂಬರ್ನಲ್ಲಿ. ಹಂಗಾದ್ರೆ ಇಂಟೀಜರ್ಸ್ಗಳಲ್ಲಿ ಬರುವಂಥ ಸಂಖ್ಯೆಗಳ ಪ್ರಕಾರಗಳು ಯಾವ್ಯಾವು? ಒಂದು ಪಾಸಿಟಿವ್ ಇರ್ಬೋದು, ಇಲ್ಲ ನೆಗೆಟಿವ್ ಇರ್ಬೋದು. ಅರ್ಥ ಆಯ್ತಾ ರೀ? ಅರ್ಥ ಆಯ್ತಾ? ಇಂಟೀಜರ್ಸ್ ಅಂದರೆ ಇಲ್ಲಿ ಮಟ್ಟ ತಿಳಿದಿದ್ರೆ ಎಸ್ ಅಂತ ಟೈಪ್ ಮಾಡಿ, ಇಲ್ಲಿ ಮಟ್ಟ ತಿಳಿದಿದ್ರೆ ಎಲ್ಲರಿಗೂ ಎಸ್ ಅಂತ ಟೈಪ್ ಮಾಡಿ. ಎಸ್, ಕಮಾನ್ ಗೈಸ್, ಕಮಾನ್. ಇಂಟೀಜರ್ಸ್ಗಳು ಎಲ್ಲಿ ಬರ್ತಾವೆ ಅನ್ನೋದನ್ನ ಹೇಳಿಕೊಟ್ಟಿದ್ದಿಲ್ಲ, ಇಲ್ಲಿ ತನಕ ತಿಳಿದಿದ್ರೆ ನೀವು ಎಸ್ ಅಂತ ಟೈಪ್ ಮಾಡ್ಬೋದು. ಎಸ್, ವೆರಿ ಗುಡ್. ಎಸ್, ವೆರಿ ಗುಡ್ ಬಸವರಾಜ್, ವೆರಿ ಗುಡ್ ಬಸು. ಹಾ, ಈಗ ಇಂಟೀಜರ್ಸ್ ಅಂತಂದ್ರೆ ಪಾಸಿಟಿವ್ ಆಯ್ತು, ನೆಗೆಟಿವ್ ಆಯ್ತು, ತಿಳಿತಾನ ಇರೋದು. ಹಾ, ಹಾಗಾದ್ರೆ ಇನ್ನು ಇಂಟೀಜರ್ಸ್ ಗಳಲ್ಲಿ ಬರುವ ನಂಬರ್ಗಳಾವು? ಹೋಲ್ ನಂಬರ್ಸ್. ನೋಡಿ ನಾನು ಏನ್ ಹೇಳ್ಕೊಟ್ಟಿದ್ದೀನಿ, ಹೋಲ್ ನಂಬರ್ ಅಂದ್ರೆ ನೋಡಿ ಆ ಶಬ್ದದಲ್ಲಿನಿದೆ ಹೋಲ್. ಎಲ್ಲ ಅಂದ್ರೆ ಏನು? ಝೀರೋನ ಹಿಡ್ಕೊಂಡು ಮುಂದಿನ ಎಲ್ಲ ನಂಬರು 0 1 2 3 ಅನಂತ. ಹಂಗಾದ್ರೆ ಈ ಹೋಲ್ ನಂಬರ್ನ ಪಾಸಿಟಿವ್ ನಂಬರ್ಗಳು ಆ ಇಂಟೀಜರ್ಸ್ ನಲ್ಲಿನೂ ಕೂಡ ಇದಾವೆ ತಾನೆ. ಹಂಗಾದ್ರೆ ಹೋಲ್ ನಂಬರು ಇಂಟೀಜರ್ಸ್ ನಲ್ಲಿನೇ ಬರುತ್ತೆ. ತಿಳಿತಾ? ಎಸ್. ಇನ್ನು ನ್ಯಾಚುರಲ್ ನಂಬರ್ಗಳು ಏನಾಗ್ತಾವ? ಈ ಕಲರ್ದಲ್ಲಿ ನೋಡಿ, ಈ ಎಲ್ಲಾ ಹೋಲ್ ನಂಬರ್ದ ಒಳಗಡೆ ಈ ನ್ಯಾಚುರಲ್ ನಂಬರ್ ಒಳಗೆ ಬರ್ತಾವೆ. ಯಾಕೆ? ನ್ಯಾಚುರಲ್ ನಂಬರ್ನಲ್ಲಿ ಏನಿದೆ? 1 2 3 ಸೋ ಆನ್. ಹಂಗಾರೆ 0 ಒಂದು ಬಿಟ್ಟು ಉಳುಕಿದೆಲ್ಲವೂ ಹೋಲ್ ನಂಬರ್ನೇ ಇರ್ತಾವ. ಹಂಗಾರೆ ಒಟ್ಟಾರೆ ನಾವೀಗ ಸದ್ಯ ಏನ್ ತಿಳ್ಕೊಂಡಿವಿ ಅಂತಂದ್ರೆ ಯಾವ ನಂಬರ್ಗಳು ಯಾವ ನಂಬರ್ನಲ್ಲಿ ಬರುತ್ತವೆ ಅಂತ ತಿಳ್ಕೊಂಡಿವಿ. ಉದಾಹರಣೆಗೆ ಈ ರಿಯಲ್ ನಂಬರ್ನಲ್ಲಿ ಬರುವಂಥವು 2 ನಂಬರ್ಗಳು, ಒಂದು ರ್ಯಾಷನಲ್, ಇನ್ನೊಂದು ಇರ್ರ್ಯಾಷನಲ್. ಈ ರ್ಯಾಷನಲ್ ನಂಬರ್ನಲ್ಲಿ ಒಳಗಡೆ ಯಾವ ಬರ್ತಾವ? ಇಂಟೀಜರ್ಸ್. ಇಂಟೀಜರ್ ಒಳಗಡೆ ಯಾವ ಬರ್ತಾವ? ಹೋಲ್ ನಂಬರ್. ಹೋಲ್ ನಂಬರ್ ಒಳಗಡೆ ಯಾವ ಬರ್ತಾವ? ನ್ಯಾಚುರಲ್ ನಂಬರ್. ಸೊ ಒಟ್ಟಾರೆ ಈ ರೀತಿಯಾದಂತಹ ನಂಬರ್ಸ್ಗಳನ್ನು ನಾವೀಗ ತಿಳ್ಕೊಂಡಿದ್ದೀವಿ, ಯಾವ ರೀತಿಯಾಗಿದ್ದಾವೆ, ಹೇಗಿದ್ದಾವೆ ಅನ್ನೋದನ್ನು. ಹಂಗಾರೆ ನಂಬರ್ದ ಟೈಪ್ಸ್ಗಳ ಪ್ರಕಾರ ನಾವು ತಿಳಿಸ್ಕೊಡ್ತಾ ಇದನ್ನ ನಿಮಗೆ. ಅರ್ಥ ಆಯ್ತರಿ? ಹಂಗಾರ ಎಕ್ಸಾಂಪಲ್ಸ್ ಆಫ್ ನ್ಯಾಚುರಲ್ ನಂಬರ್ಸ್ಗಳನ್ನು ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಈಗ ತಿಳಿತಾನೆ ಎಕ್ಸಾಂಪಲ್ಸ್ ಆಫ್ ನ್ಯಾಚುರಲ್ ನಂಬರ್ಸ್ಗಳನ್ನು ಕೂಡ ನಾನು ತಿಳಿಸ್ಕೊಡ್ತಾ ಇದ್ದೀನಿ ನಾನು. ಹಂಗಾರ ಈ ನ್ಯಾಚುರಲ್ ನಂಬರ್ಸ್ಗಳನ್ನು ನಾವು ಹೇಗೆ ಡಿನೋಟ್ ಮಾಡ್ತೀವಿ, ಹೇಗೆ? ಇಲ್ಲೇ ನೋಡಿ. ಎಸ್, ನೋಡಿ ಗಾಯ್ಸ್, ಈ ನ್ಯಾಚುರಲ್ ನಂಬರ್ ಅನ್ನ ನಾವು ಕ್ಯಾಪಿಟಲ್ ಎನ್ ದಿಂದ ನಾವು ಏನ್ ಮಾಡ್ತೀವಿ? ಡಿನೋಟ್ ಮಾಡ್ತೀವಿ, ಗುರುತಿಸ್ತೀವಿ. ನ್ಯಾಚುರಲ್ ನಂಬರ್ ಅಂದ್ರೆ 1 2 3 4 5 ಎಲ್ಲಾನು ಬರ್ತಾವ. ಹಂಗಾರೆ ಎಕ್ಸಾಂಪಲ್ 45 ಆಗ್ಬೋದು, 109 ಆಗ್ಬೋದು, 59, 12, 1000, 3000 ಯಾವ್ದು ಬೇಕಾದಾಗ್ಬೋದು. ಹಂಗಾರೆ ನ್ಯಾಚುರಲ್ ನಂಬರ್ 0 ಒಂದನ್ನ ಬಿಟ್ಟಿರುತ್ತೆ. ಸರ್ ಹಂಗಾದ್ರೆ 0 ಇರಲ್ಲ ಅಂತ ಅಂತೀರಾ, ಮತ್ತೆ ಇಲ್ಲಿ 109 ಬರೆದಿರಲ್ಲ ನೀವು ಅಂತ ನನಗೆ ಅನ್ಬೋದು. ಅಪ್ಪಿ, ಈ 5 ಆದ್ಮೇಲೆ ನೆಕ್ಸ್ಟ್ 108 ಆದ್ಮೇಲೆ 109 ಬಂದದ. ಈ 1ರ ಹಿಂದೆ ಇರುವಂತ 0 ಬಂದಿಲ್ಲ ಇಲ್ಲಿ, ನೆನ್ಪಿಟ್ಕೊಂಡ್ಬಿಡು. ಹಂಗಾರೆ ನ್ಯಾಚುರಲ್ ನಂಬರ್ ಅಂತಂದ್ರೆ ಏನು, ಅದನ್ನ ಹೇಗೆ ಗುರುತಿಸ್ತೀವಿ ಅಂತ ನಾನು ನಿಮ್ಗೆ ತಿಳಿಸ್ಕೊಟ್ಟೆ. ಅದಷ್ಟೇ ಅಲ್ಲದೆ ನ್ಯಾಚುರಲ್ ನಂಬರ್ನಲ್ಲಿ ಈ 0 ಬರುವುದಿಲ್ಲ. ಇಷ್ಟು ತಿಳ್ಕೊಂಡ್ಬಿಟ್ರೆ ಸಾಕು, ನ್ಯಾಚುರಲ್ ನಂಬರ್ ಬಗ್ಗೆ ನಾವು ಅರ್ಥ ಮಾಡ್ಕೊಂಡ್ಬಿಟ್ಟಿವಿ. ಅರ್ಥ ಆಯ್ತಾ ಗೈಸ್? ನ್ಯಾಚುರಲ್ ನಂಬರ್ ಅಂದ್ರೆ ಅರ್ಥ ಆಗಿದ್ರೆ ಎಸ್ ಅಂತ ಟೈಪ್ ಮಾಡಿ. ನ್ಯಾಚುರಲ್ ನಂಬರ್ ಅಂದ್ರೆ ಅರ್ಥ ಆಗಿದ್ರೆ ಎಸ್ ಅಂತ ಟೈಪ್ ಮಾಡ್ಲಿಕ್ಕೆ ಪ್ರಯತ್ನ ಪಡಿ. ನ್ಯಾಚುರಲ್ ನಂಬರ್ ಅಂದ್ರೆ ಏನು, ಅದನ್ನ ಎದರಿಂದ ಗುರುತಿಸ್ತೀವಿ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಟ್ಟೆ. ಅದು ಅರ್ಥ ಆಗಿದ್ರೆ ಎಸ್ ಅಂತ ಟೈಪ್ ಮಾಡಿ. ನೆಕ್ಸ್ಟ್ ಬನ್ನಿ. ಈಗ ನಾನು ನಿಮ್ಗೆ ಹೇಳ್ಕೊಡ್ತಾ ಇರೋದು ಹೋಲ್ ನಂಬರ್ಸ್ಗಳು. ತಿಳಿತಾರೆ? ಈಗ ನಾನು ನಿಮ್ಗೆ ಏನು ಹೇಳ್ಕೊಡ್ತಾ ಇದ್ದೀನಿ? ಹೋಲ್ ನಂಬರ್ಸ್ನ ಹೇಳ್ಕೊಡ್ತಾ ಇದ್ದೀನಿ. ಹಂಗಾರೆ ಹೋಲ್ ನಂಬರ್ಸ್ ಅಂದ್ರೆ ಏನು, ಇವುಗಳನ್ನು ಹೇಗೆ ಗುರುತಿಸ್ತೀವಿ ಅವುದನ್ನು ಕೂಡ ನೋಡೋಣ ಬನ್ನಿ. ದ ಸೆಟ್ ಆಫ್ ಹೋಲ್ ನಂಬರ್ಸ್ ಇಸ್ ಡಿನೋಟೆಡ್ ಬೈ ಕ್ಯಾಪಿಟಲ್ ಡಬ್ಲ್ಯೂ. ಇದನ್ನ ಕ್ಯಾಪಿಟಲ್ ಎನ್ ದಿಂದ ಗುರುತಿಸಿದ್ರೆ ಇದು ಕ್ಯಾಪಿಟಲ್ ಡಬ್ಲ್ಯೂ ದಿಂದ ಗುರುತಿಸ್ತೀವಿ. ಹಂಗಾರೆ ಈ ಹೋಲ್ ನಂಬರ್ಗಳು 0 ದಿಂದ ಸ್ಟಾರ್ಟ್ ಆಗ್ತಾವೆ. 0 1 2 3 4 5. ಹಂಗಾರೆ 45 0 59 11 110 ಎಕ್ಸೆಟ್ರಾ ಇವೆಲ್ಲ ಹೋಲ್ ನಂಬರ್ಸ್ಗಳಾಗ್ತವೆ. ನೀವು ಅನ್ಬೋದು, ಸರ್ ನಮಗೆ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೋಸ್ಕರ ಹೇಳ್ಕೊಡ್ತಾ ಇದ್ದೀರಾ, ಮತ್ತು ಇಷ್ಟಾಗಿ ಡೀಪ್ ಹೇಳ್ಕೊಡ್ತಾ ಇರತ್ತೆ ಅನ್ಬೋದು. ನೋಡಿ, ಯಾವುದೇ ವಿಷಯವನ್ನ ಅದರ ಅಗಲ ಆಳ ಎಲ್ಲ ರೀತಿಯಲ್ಲಿ ಕಲ್ಕೊಂಡ್ರೆ ಆ ವಿಷಯದ ಮೇಲೆ ಒಂದು ಗ್ರಿಪ್ ಸಿಗುತ್ತೆ. ಸುಮ್ಮನೆ ಮೇಲ್ಮೇಲೆ 4-5 ಹೇಳ್ಕೊಂಡು ಒಂದು 20-30 ಕ್ಲಾಸ್ದಲ್ಲಿ ಮುಗಿಸ್ಲಿಕ್ಕೆ ಸಕ್ಸಸ್ ಅಕಾಡೆಮಿ ಸಕ್ಸಸ್ ಅಂತ ಹೆಸರು ಇಟ್ಕೊಂಡಿಲ್ಲ. ಇದು ನೆನಪಿಟ್ಕೊಂಬೇಡಿ. ಅರ್ಥ ಆಯ್ತು ನಾ ತರದು? ಎಸ್, ಯಾವುದೇ ವಿಷಯವನ್ನು ಕಲಿಯುವಾಗ ತುಂಬ ನೀಟಾಗಿ ತಿಳಿಸ್ಕೊಡ್ಬೇಕಾದದ್ದು ನನ್ನ ಕೆಲಸ, ಕಲ್ಕೊಳ್ಳೋದು ನಿಮ್ಮ ಕೆಲಸ. ಅರ್ಥ ಆಯ್ತಾ ರೀ? ನಾನು ಹೇಳ್ತಾ ಇರೋದು ತುಂಬ ಅರ್ಥ ಆಗ್ತಾ ಇದ್ರೆ, ತಿಳಿತಾ ಇದ್ರೆ ನೀವು ಎಸ್ ಅಂತ ಟೈಪ್ ಮಾಡ್ಬೋದು. ಅರ್ಥ ಆಯ್ತಾ ರೀ? ಎಸ್. ಬನ್ನಿ, ಈಗ ಇಂಟೀಜರ್ಸ್ ಅಂದ್ರೆ ಏನು, ಹೇಗಿರ್ತಾವೆ ಅದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅರ್ಥ ಆಯ್ತಾ ರೀ? ಇಂಟೀಜರ್ಸ್. ಎಸ್.
ನಿಮ್ಮ ಲೈಫ್ದಲ್ಲಿ ಇನ್ನೊಂದು ಮ್ಯಾಥ್ಸ್ ಕ್ಲಾಸನ್ನೇ ನೀವು ನೋಡೋ ಅವಶ್ಯಕತೆ ಇಲ್ಲ. ತಿಳಿತಾರೆ, ನೀವೀಗ ಸದ್ಯ ನನ್ನ ಕ್ಲಾಸಿಗೆ ಜಾಯ್ನ್ ಆಗಿರೋದು ಯಾವುದೋ ಒಂದು ಎಕ್ಸಾಮ್ಗೋಸ್ಕರ ಅಂತ ಇದೆ. ತಿಳಿತಾರೆ, ಬಟ್ ಕೊನೆಗೆ ನೀವು ಇಲ್ಲಿಂದ ಹೋದ್ಮೇಲೆ ಅಥವಾ ಈ ಒಂದು ಕೋರ್ಸನ್ನು ಕಂಪ್ಲೀಟ್ ಮಾಡಿದ ಮೇಲೆ ನೀವು ಯಾವುದೇ ಎಕ್ಸಾಮ್ ಬರೆಯುವಂಗೆ ನಾನು ಮಾಡಿಕೊಡ್ತೇನೆ. ಡೋಂಟ್ ವರಿ, ದಟ್ ಈಸ್ ಮೈ ವಾಟ್ ಐಸ್ ಟು ಸೇ ದಟ್ ಐ ಕ್ಯಾನ್ ಗಿವ್ ಯು ದ ಅಶ್ಯೂರಿಟಿ ಮೈ ಡಿಯರ್ ಸ್ಟೂಡೆಂಟ್ಸ್. ಅರ್ಥ ಆಯ್ತಾ ರೀ? ಎಸ್, ಬನ್ನಿ ಈಗ ನಾನು ನಿಮ್ಗೆ ಹೇಳ್ಕೊಡ್ತಾ ಇರೋದೇನಪ್ಪ ಅಂದರೆ ಇಂಟೀಜರ್ಸನ್ನು ಹೇಳ್ಕೊಡ್ತಾ ಇದ್ದೀನಿ. ಇಂಟೀಜರ್ಸ್ಗಳನ್ನು ಕ್ಯಾಪಿಟಲ್ Z ದಿಂದ ಗುರುತಿಸ್ತಾರೆ. ಹೋಲ್ ನಂಬರನ್ನು ಡಬ್ಲ್ಯೂ, ಹೋಲ್ ನಂಬರನ್ನು ಡಬ್ಲ್ಯೂ ದಿಂದ ಮಾಡಿದರು. ನ್ಯಾಚುರಲ್ ನಂಬರ್ನ N ದಿಂದ ಮಾಡಿದರು. ಅರ್ಥ ಆಯ್ತಾ ರೀ? ಈಗ ಇಂಟೀಜರ್ಸನ್ನು Z ದಿಂದ ಮಾಡ್ತಾರೆ. ಹಂಗಾರೆ ಇಂಟೀಜರ್ಸ್ನಲ್ಲಿ ಮಧ್ಯದಲ್ಲಿ ಒಂದು 0 ಇರುತ್ತೆ. ಬಲಭಾಗದ ಕಡೆ ಪಾಸಿಟಿವ್ ನಂಬರ್ಗಳಿದ್ದರೆ ಎಡಭಾಗದ ಕಡೆ ನೆಗೆಟಿವ್ ನಂಬರ್ಗಳಿರ್ತವೆ. ಹಂಗಾರೆ ಯಾರಾದರೂ ಎಕ್ಸಾಂಪಲನ್ನು ಕೇಳಿದರೆ ನೀವು -45 ಹೇಳ್ಬೋದು, 0 ಹೇಳ್ಬೋದು, 59 ಹೇಳ್ಬೋದು, -11 ಹೇಳ್ಬೋದು, 110 ಅನ್ಬೋದು. ಅರ್ಥ ಆಯ್ತಾ ರೀ? ಹಂಗಾರೆ ನಾನು ಒಂದು ಕ್ವಶನ್ ಕೇಳ್ತೀನಿ, ನೋಡೋಣ ಏನು ಹೇಳ್ತೀರಾ. ಎಸ್ ಎಸ್, ಯಾರು ಹೇಳ್ತೀರಾ? 25 ಎನ್ನುವುದು ಹೋಲ್ ನಂಬರ್. ತಿಳಿತಾರೆ, 25 ಅನ್ನೋದು ಹೋಲ್ ನಂಬರ್, ನ್ಯಾಚುರಲ್ ನಂಬರ್, ಇಂಟೀಜರ್ಸ್, ಆಲ್ ಆಫ್ ದ ಅಬೌವ್. ಆಪ್ಷನ್ ಎ ಬರುತ್ತಾ, ಬಿ ಬರುತ್ತಾ, ಸಿ ಬರುತ್ತಾ, ಡಿ ಬರುತ್ತಾ? ಎಸ್, ಟೈಪ್ ಮಾಡಿ. ಎ ಬರುತ್ತಾ, ಬಿ ಬರುತ್ತಾ, ಸಿ ಬರುತ್ತಾ, ಡಿ ಬರುತ್ತಾ? ಎಸ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್ ರೇಣುಕಾ, ವೆರಿ ಗುಡ್ ರೇಣುಕಾ ಮ್ಯಾಮ್, ವೆರಿ ಗುಡ್, ವೆರಿ ಗುಡ್. ತುಂಬ ಇಂಟ್ರೆಸ್ಟಿಂಗ್ ಆಗಿ ಹೇಳ್ಕೊಡ್ತೀನಿ. ರಂಜಿತಾ, ವೆರಿ ಗುಡ್ ಮ್ಯಾನ್, ವೆರಿ ಗುಡ್. ಸಾರಿ, ಉಮನ್ ಅನ್ಬೇಕಾಗಿತ್ತು. ಎಸ್, ಸಾರಿ. ಎಸ್, ವೆರಿ ಗುಡ್ ಗೈಸ್, ವೆರಿ ಗುಡ್. ತಿಳಿತಾರೆ, 25 ಅನ್ನೋದು ಏನಾಗುತ್ತೆ, ಒಂದು ಹೋಲ್ ನಂಬರೂ ಆಗುತ್ತೆ, ನ್ಯಾಚುರಲ್ ನಂಬರೂ ಆಗುತ್ತೆ, ಇಂಟೀಜರ್ಸ್ನಲ್ಲಿ ಪಾಸಿಟಿವ್ನು ಆಗುತ್ತೆ, ಆಲ್ ಆಫ್ ದ ಅಬೌವ್ನು ಆಗುತ್ತೆ, ಎಲ್ಲವೂ ಆಗುತ್ತೆ. ಇದು ತಿಳಿತಾನೆ ಆ ಥರದ್ದು 25 ಅನ್ನೋದು ಎಲ್ಲವೂ ಆಗುತ್ತೆ. ಸೊ ದ್ಯಾಟ್ಸ್ ವಾಟ್ ಐ ವುಡ್ ಲೈಕ್ ಟು ಟೆಲ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್. ಒಂದು ಮ್ಯಾಥಮೆಟಿಕ್ಸನ್ನು ಬೇಸಿಕ್ದಿಂದ ತಿಳ್ಕೊಂಡು ಹೋದರೆ ನಮಗೆ ಹಿಂದಿಗಡೆ ತುಂಬ ಈಸಿ ಆಗಿಬಿಡುತ್ತೆ. ಅರ್ಥ ಆಯ್ತಾ ರೀ? ಎಸ್, ಬನ್ನಿ ಹಾಗಾದ್ರೆ ಈ ಪ್ರಶ್ನೆಯನ್ನು ಮುಗಿದ ಮೇಲೆ ನಾವು ಇಂಟೀಜರ್ಸ್ ಅಂದರೆ ಏನು ಅಂತ ಕಂಪ್ಲೀಟಾಗಿ ತಿಳ್ಕೊಂಡಿವಿ. ತಿಳಿತಾರೆ, ಸೊ ಒಟ್ಟಾರೆ ಇಂಟೀಜರ್ಸ್ ಅಂದರೆ ಪಾಸಿಟಿವ್ ನೆಗೆಟಿವ್ ಎರಡೂ ಕೂಡ ಇರುತ್ತೆ. ಬನ್ನಿ ಈಗ ನಾನು ನಿಮಗೆ ರ್ಯಾಷನಲ್ ನಂಬರ್ ಅಂದರೆ ಏನು ಅಂತ ಹೇಳ್ಕೊಡ್ತಾ ಇದ್ದೀನಿ ವಿತ್ ಎಕ್ಸಾಂಪಲ್ಸ್. ಐಡಿಯಾಸ್. ಎಸ್, ಸೊ ನೀವು ಈ ನೋಟ್ಸ್ ಡೌನ್ಲೋಡ್ ಮಾಡ್ಕೋಬೋದು ಸರ್, ಈ ನೋಟ್ಸ್ ಡೌನ್ಲೋಡ್ ಮಾಡ್ಕೋಬೋದು. ಇದು ನಾಳೆ ಕ್ಲಾಸ್ನಲ್ಲಿ ಸಿಗುತ್ತೆ ನಿಮಗೆ. ತಿಳಿತಾರೆ, ನಾಳೆ ಕ್ಲಾಸ್ದಲ್ಲಿ ಸಿಗುತ್ತೆ. ಬನ್ನಿ, ರ್ಯಾಷನಲ್ ನಂಬರ್ಸ್. ವಾಟ್ ಇಸ್ ದಿಸ್ ರ್ಯಾಷನಲ್ ನಂಬರ್? ನೋಡಿ, ಸಾಧ್ಯವಾದಷ್ಟು ಕನ್ನಡ ಮೀಡಿಯಂ ಹಾಗೆ ಹೀಗೆ ಅದನ್ನೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ನೋಡಿ, ಮ್ಯಾಥಮೆಟಿಕ್ಸ್ನಲ್ಲಿ ಏನಿರುತ್ತೆ, ಯಾವ ಮೀಡಿಯಂ ಏನೂ ಇರೋಂಗಿಲ್ಲ. ನೀವು ತಿಳ್ಕೊಂಡು ಹೋಗೋದ್ರ ಮೇಲೆ ಡಿಪೆಂಡ್ ಇರ್ತದೆ. ತಿಳಿತಾರೆ, ನೀವು ತಿಳ್ಕೊಂಡು ಹೋಗೋದ್ರ ಮೇಲೆ ಡಿಪೆಂಡ್ ಇರ್ತದೆ. ನೀವು ಎಷ್ಟು ತಿಳ್ಕೊಂಡು ಹೋಗ್ತೀರ ಅಷ್ಟು ಅದು ಬರುತ್ತಾ, ಇಲ್ಲಾಂದ್ರೆ ನಿಮ್ಗೆ ಅದು ಬರೋದಿಲ್ಲ. ಎನಿ ನಂಬರ್ ರಿಟರ್ನ್ ಇನ್ ದ ಫಾರ್ಮ್ ಆಫ್ ಫ್ರ್ಯಾಕ್ಷನ್ಸ್. ನೋಡಿ, ದಶಮಾಂಶ ಅಲ್ಲ, ಘಾತಾಂಕ ರೂಪದಲ್ಲಿ ಕಾಣುತ್ತೆ. ಕನ್ನಡದಲ್ಲಿ ಫ್ರ್ಯಾಕ್ಷನ್ಸ್ ಅಂದ್ರೆ ಘಾತಾಂಕ ಅಂತಾರೆ. ಎಸ್, ಘಾತಾಂಕ. ಎಸ್, ನಾನು ಹೇಳಿದ್ದು ಕರೆಕ್ಟ್ ತಾನೆ? ಘಾತಾಂಕ ರೂಪದಲ್ಲಿ ತಿಳಿತಾರೆ. ಉದಾಹರಣೆಗೆ ಈಗ 6/3, 4/2 ಇದು ಘಾತಾಂಕ ಅಂತ ಕರೀತಾರೆ ಕನ್ನಡದಲ್ಲಿ. ನನಗೆ ಗೊತ್ತಿಲ್ಲ. ಫ್ರ್ಯಾಕ್ಷನ್ ನಲ್ಲಿ ಕರೀತಾರೆ, ಅಥವಾ ಇದನ್ನ ರೇಷಿಯೋದಲ್ಲಿನೂ ಬರೀತಾರೆ. ತಿಳಿತಾರೆ, 6/3 ಅಂತಂದ್ರು ಒಂದೇ, ಇದನ್ನ ಈ ರೀತಿ ಬರೆದ್ರು ಒಂದೇ. ತಿಳಿತಾನ ತರದು. ಸೊ A/B ವೇರ್ A and B ಆರ್ ಇಂಟೀಜರ್ಸ್. ನೋಡಿ, A ಮತ್ತು B ಗಳು ಇಂಟೀಜರ್ಸ್ಗಳಾಗಿರ್ತಾವತ್ತ. ಇಂಟೀಜರ್ಸ್ ಅಂತಂದ್ರೆ ಒಂದು A/B ಅಂತ ಅಂತಿದ್ದಾರೆ. ಅಪಿ ಎಲ್ಲರೂ ಲಕ್ಷ ಕೊಟ್ಟು ಕೇಳಿ, A/B ಅಂತ ಅಂತಿದ್ದಾರೆ. ಈ A ಒಂದು ಮೈನಸ್ ನಂಬರ್ ಇದ್ರೂ ನಡೀತದ, ಪ್ಲಸ್ ನಂಬರ್ ಇದ್ರೂ ನಡೀತದ. ಯಾಕೆ? A/B ಆರ್ ಕಾಲ್ಡ್ ಇಂಟೀಜರ್ಸ್ ಅಂತ ಹೇಳ್ತಾ ಇದ್ದಾರೆ. ಟಿಪ್ ಟು ರಿಮೆಂಬರ್, ರೂಟ್ ವರ್ಡ್ ರ್ಯಾಷನಲ್. ನೋಡಿ, ರ್ಯಾಷನಲ್ ಈಸ್ ರೇಷಿಯೋ. ನೋಡಿ, ಅದಕ್ಕೆ ಏನ್ ಹೇಳ್ತಾ ಇದ್ದಾರೆ, ರ್ಯಾಷನಲ್ ಅಂತಂದ್ರೆ ರೇಷಿಯೋನಾಗ ಇರ್ತದ, ಅದನ್ನ ಕಡ್ತ್ ಹೊಡಿಲಿಕ್ಕೆ ಬರ್ತದ. ಹಂಗಾರ ಕ್ಯೂ ನನ್ನ ನೋಡಿ, ರ್ಯಾಷನಲ್ ನಂಬರ್ಗಳನ್ನ ಕ್ಯೂದಿಂದ ಗುರುತಿಸ್ತಾರೆ. ಇಂಟೀಜರ್ಸ್ಗಳನ್ನ Z ಮಾಡಿದ್ರು, W ಅನ್ನ ಹೋಲ್ ನಂಬರ್, ನ್ಯಾಚುರಲ್ ನಂಬರ್ನ N ದಿಂದ. ಹಂಗಾರೆ ಕ್ಯಾಪಿಟಲ್ ಕ್ಯೂ ಅನ್ನೋದು ರ್ಯಾಷನಲ್ ನಂಬರ್ ಇರುತ್ತೆ. ದ ಡಿನೋಮಿನೇಟರ್ ಕೆನಾಟ್ ಬಿ 0 ಬಟ್ ದ ನ್ಯೂಮಿನೇಟರ್ ಕ್ಯಾನ್ ಬಿ 0. ಅರ್ಥ ಆಯ್ತು ನಾ ತರದು? ಹಂಗಾರೆ
ಯಾವಾಗಲೂ ಹೇಳ್ತಾ ಇದ್ದೀನಿ ಮೇಲೆ ನೋಡಿ, ಈಗ ಸದ್ಯ 5/2 ಅಂತ ಬರಿತೀನಿ. ಇದಕ್ಕೆ ನ್ಯೂಮೇರೇಟರ್ ಅಂತ ಕರೀತಾರೆ, ತೆಳಗಿಂದಕ್ಕೆ ಡಿನೋಮಿನೇಟರ್ ಅಂತ ಕರೀತಾರೆ. ಏನಂತ ಕರೀತಾರೆ? ಡಿನೋಮಿನೇಟರ್. ಮೇಲೆ ಇರೋದಕ್ಕೆ ನ್ಯೂಮೇರೇಟರ್ ಅಂತ ಕರೆದ್ರೆ, ಇಲ್ಲಿದೆ ನೋಡಿ, ಡಿನೋಮಿನೇಟರ್ ಅಂದ್ರೆ ಕೆಳಗಡೆ ಇರೋದು, ಮೇಲ್ಗಡೆ ಇರೋದಕ್ಕೆ ನ್ಯೂಮೇರೇಟರ್ ಅಂತ ಕರೀತಾರೆ. ಎಕ್ಸಾಂಪಲ್ಸ್ ಇಲ್ಲಿ ರಗಡಿದ ನೋಡ್ರಿ. 1/4, 2/5, 7/2, -4/3, 0/1. ನೋಡಿ, 0/1 ಅನ್ನೋದು ಒಂದು ರ್ಯಾಷನಲ್ ನಂಬರ್. ತಿಳಿತಾರೆ? ರ್ಯಾಷನಲ್ ಅಂತಂದ್ರೆ ರೇಷಿಯೋದಾಗ ಬರೀತಾರ, ರೇಷಿಯೋದಾಗೂ ಬರೀತಾರ. ಫ್ರಾಕ್ಷನ್ ಅಂತಂದ್ರ ದಶಮಾಂಶ ಅಂತಂದ್ರೆ ಡೆಸಿಮಲ್ ನಂಬರ್. ತಿಳಿತಾರೆ? ರೇಷಿಯೋ ಅಂದ್ರೆ ಅನುಪಾತ ಅಲ್ಲ. ರೇಷಿಯೋ ಅಂದ್ರೆ ಅನುಪಾತ ಬಸವರಾಜ್, ರೇಷಿಯೋ ಅಂದ್ರೆ ಅನುಪಾತ ಪಿ. ತಿಳಿತಾರೆ? ಸೊ ಈ ರೀತಿಯಲ್ಲಿ ಬರೀತಾರೆ ನೋಡ್ರಿ ನಂಬರ್ಗಳನ್ನ. 6/4, 3/2, 2 of 2 of 3/2, 2 of 10/20. ಈ ರೀತಿ ಏನು ಬರೀತಾರಲ್ಲ, ಇವೆಲ್ಲ ಏನು ಫ್ರಾಕ್ಷನ್ಸ್ ಅಂತ ಕರೀತಾರೆ. ನಾನು ನಿಮ್ಗೆಲ್ಲ ಕಲಿಸ್ಕೊಡ್ತೀನಿ, ಡೋಂಟ್ ವರಿ. ತಿಳಿತಾ? ನಾನು ನಿಮ್ಗೆ ಎಲ್ಲವನ್ನು ಕಲಿಸ್ಕೊಡ್ತೇನೆ. ಅರ್ಥ ಆಯ್ತಾ ರೀ? ಎಸ್, ಬನ್ನಿ ನೆಕ್ಸ್ಟ್. ಅಂದ್ರೆ ರ್ಯಾಷನಲ್ ನಂಬರ್ ಅಂದ್ರೆ ಏನು ಅಂತ ಎಲ್ಲರಿಗೂ ಯಾರ್ಯಾರು ತಿಳಿದಿದೆ? ಎಸ್ ಅಂತ ತಮ್ಮ ಕೊಡ್ಬೋದು, ಎಸ್ ಅಂತ ತಮ್ಮ ಕೊಡ್ಬೋದು. ನನಗೆ ಎಸ್ ಅಂತ ತಮ್ಮ ಕೊಡಿ. ಎಸ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಈಗ ನಾನು ನಿಮಗೆ ಇರ್ರ್ಯಾಷನಲ್ ನಂಬರ್ ಅಂದ್ರೆ ಏನಂತ ಹೇಳ್ಕೊಡ್ತೀನಿ. ಇರ್ರ್ಯಾಷನಲ್ ನಂಬರ್ ಅಂದ್ರೆ ಏನಂತ ಹೇಳ್ಕೊಡ್ತೀನಿ. ಹೇಳ್ತಾರೆ? ಇರ್ರ್ಯಾಷನಲ್ ನಂಬರ್ ನೋಡಿ, ಇದು ರ್ಯಾಷನಲ್ ನಂಬರ್ದ ವಿರುದ್ಧ ಪದ. ರ್ಯಾಷನಲ್ ನಂಬರ್ದ ವಿರುದ್ಧ ಪದ. ಸೊ ನೋಡಿ, ನಾವು ಇಟ್ಟು ತಕ್ಕ ಏನೇನು ತಿಳ್ಕೊಂಡಿವಿ? ಒಂದು ಹೋಲ್ ನಂಬರ್ ಅಂದ್ರೆ ಏನು, ನ್ಯಾಚುರಲ್ ನಂಬರ್ ಅಂದ್ರೆ ಏನು ಅಂತ ತಿಳ್ಕೊಂಡಿವಿ. ಅರ್ಥ ಆಯ್ತಾರೆ? ಸೊ ಅದೇ ರೀತಿಯಲ್ಲಿ ನಾವೇನು ತಿಳ್ಕೊಂಡಿವಿ? ಇಂಟೀಜರ್ಸ್ ಅಂದ್ರೆ ತಿಳ್ಕೊಂಡಿವಿ. ಯಾವ ನಂಬರ್ಗಳು ಮೈನಸ್ನಾಗ ಇರ್ತಾವ, ಪ್ಲಸ್ನಾಗೂ ಇರ್ತಾವ. ಅದಾದ್ಮೇಲೆ ರ್ಯಾಷನಲ್ ನಂಬರ್ ಅಂದ್ರೂ ತಿಳ್ಕೊಂಡಿವಿ. ಹೇಗಿರ್ತಾವ ಅವೆಲ್ಲ? P/Q, ಮೇಲ್ಗಡೆ ಒಂದು ನ್ಯೂಮೇರೇಟರ್ ಅಂತ ಬರೀತಾರೆ, ಕೆಳಗಡೆ ಡಿನೋಮಿನೇಟರ್ ಅಂತ ಬರೀತಾರೆ. ಈಗ ಅದರ ವಿರುದ್ಧ ಪದ ಇರ್ರ್ಯಾಷನಲ್. A number that cannot be written in the form of fraction or ratio are called irrational numbers. May be endless, never terminating, not repeating decimals ಅಂತ ಕರೀತಾರ. ಅಂದ್ರೆ ಯಾವ್ದಾದರೂ ಒಂದು ಸಂಖ್ಯೆ, ಫಾರ್ ಎಕ್ಸಾಂಪಲ್ ಮೇಲ್ಗಡೆ 6 ಅದ, ಕೆಳಗಡೆ 2 ಅದ. ತಿಳಿತಾರಿ? ಮೇಲ್ಗಡೆ 6 ಅದ, ಕೆಳಗಡೆ 2 ಅದ. ಇದನ್ನ ನಾವು ಕಡ್ತ್ ಹೊಡಿಲಿಕ್ಕೆ ಹೋದ್ರೆ ಏನಾಗತ್ತೆ? 2, 3, 6 ಸ್ಟಾಪ್ ಆಯ್ತು. ಇಲ್ಲಿಗೆ ನಿಂತಂದ್ರೆ ಅದು ರ್ಯಾಷನಲ್ ನಂಬರ್. ಒಂದೀಟು ನಿಂದ್ರಂಗೆ ಇಲ್ಲ. ನಾವು ಹೇಗೆ ಮಾಡ್ಕೋತ ಹೋಗ್ತೀವಲ್ಲ ಹಂಗೆ ಬರ್ತಾನೆ ಹೋಗುತ್ತದು. ಉದಾಹರಣೆಗೆ ಈಗ ಸದ್ಯ 7/2, 7/2 ಅನ್ನ ನಾವು ಮಾಡಿ ನೋಡೋಣ. 7/2 ಅನ್ನ ಮಾಡಿ ನೋಡೋಣ. ಇಲ್ಲಿ ನೋಡಿ, 7/2 ಅನ್ನು ನೋಡೋಣ. 2, 3, 6, 1 ಉಳಿತು. ಪಾಯಿಂಟ್ ಕೊಟ್ಟು 0 ತಗೊಂಡಿವಿ. 2, 5, 10. ಹಂಗಾರೆ 3.5 ಇಲ್ಲೇ ಸ್ಟಾಪ್ ಆಯ್ತಾ? ಹಂಗಾರೆ ಇದು ರ್ಯಾಷನಲ್ ನಂಬರು. ಯಾವಾಗಿದ್ ಹಿಂಗ ಕಂಟಿನ್ಯೂ ಹಾಕೋತ ಹೋಗುತ್ತಲ್ಲ, ದಟ್ ಈಸ್ ಕಾಲ್ಡ್ ಇರ್ರ್ಯಾಷನಲ್. ಎಕ್ಸಾಂಪಲ್ ಈಗ ಸದ್ಯ ನಾವು 13ರಿಂದ ಮಾಡೋಣ, ಇಲ್ಲ 15ರಿಂದ ಮಾಡೋಣ, 15/2 ಮಾಡೋಣ. ತಿಳಿತಾರಿ? ಎಕ್ಸಾಂಪಲ್ ಇಲ್ಲಿ ತೋರಿಸ್ತಾ ಇದೆ ನೋಡಿ. ಇಲ್ಲಿ ನೋಡಿ, 15 ಇದೆ, ಇದನ್ನ 2ರಲ್ಲೇ ಕರ್ತೊಡಿಲಿಕ್ಕೆ ಹೋಗೋಣ. 2, 7, 14, 1 ಉಳಿತು. ಪಾಯಿಂಟ್ 0, 2, 5, 10, 0 ಉಳಿತು. ಹಂಗಾರೆ ಇಲ್ಲಿಗೆ ಸ್ಟಾಪ್ ಆಯ್ತು. ಇದು ಸ್ಟಾಪ್ ಆಯ್ತಾನೆ. ಹಂಗಾರೆ ಸ್ಟಾಪ್ ಆಯ್ತ್ರೆ ಇದು ರ್ಯಾಷನಲ್ ನಂಬರು. ಇದು ಸ್ಟಾಪ್ ಆಗುದಿಲ್ಲ ಅಂದ್ರೆ ಅದು ಇರ್ರ್ಯಾಷನಲ್ ನಂಬರು. ಅರ್ಥ ಆಯ್ತಾರಿ? ಅದಕ್ಕೆ ಇರ್ರ್ಯಾಷನಲ್ ನಂಬರ್ ಅಂತ ಕರೀತಾರೆ. ಸೊ ಒಟ್ಟಾರೆ ಇವು ಕೆಲವೊಂದು ಪೈ ಅದು ಇರ್ತಾವಲ್ಲ, ಆ ಥರ ಇವೆಲ್ಲ ಪೈ ಅದು ಅದಾವಲ್ಲ, ಇವಕ್ಕೆಲ್ಲ ಇರ್ರ್ಯಾಷನಲ್ ನಂಬರ್ ಅಂತ ಕರೀತಾರೆ. ತಿಳಿತಾರಿ? ಇವೆಲ್ಲ 9ನೇತೆ ಮ್ಯಾಥಮೆಟಿಕ್ಸ್. ನಾನು ಸದ್ಯ 9ನೇತೆ ಹುಡುಗರು ಹೇಳ್ಕೊಡೋತ್ನಾಗ ಇದನ್ನೆಲ್ಲ ಬರ್ತಾವ ನನಗೆ. ತಿಳಿತಾರಿ? ಸೊ ಇನ್ನು ಮುಂದೆ ನಾನು ಏನು ಮಾಡ್ತೇನಪ್ಪ ಅಂತಂದ್ರೆ ನಿಮಗೆ ಬೇರೆ ಥರದ ನಂಬರ್ಸ್ಗಳನ್ನು ಹೇಳ್ಕೊಡ್ತಾ ಇದ್ದೀನಿ. ಒಂದು ಚಾರ್ಟದ ಮುಖಾಂತರ ಇದನ್ನು ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ, ಒಂದು ಚಾರ್ಟದ ಮುಖಾಂತರ. ಎಸ್, ಬನ್ನಿ ಹಾಗಾದರೆ ನೋಡಿನ. ಈ ಚಾರ್ಟ್ ಎಲ್ಲರೂ ಕಾಣ್ತಾ ಇದ್ರೆ ಕರೆಕ್ಟಂಗೆ ನನಗೆ ಎಸ್ ಅಂತ ಟೈಪ್ ಮಾಡಿ. ಎಸ್, ನಿಮಗಿದು ಕಾಣ್ತಾ ಇದ್ರೆ ಎಸ್ ಅಂತ ಟೈಪ್ ಮಾಡಿ. ಇದು ನಿಮಗೆ ಕಾಣ್ತಾ ಇದ್ರೆ ಎಸ್ ಅಂತ ಟೈಪ್ ಮಾಡಿ. ವೆರಿ ಗುಡ್, ವೆರಿ ಗುಡ್. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಎಸ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ತಿಳಿತಾರಿ?
ಸರ್ ನೀವು ಹೇಳ್ಕೊಡ್ತಾ ಇರೋದು ನಮಗೆ ತುಂಬ ಇಷ್ಟ ಆಗ್ತಾ ಇದೆ. ತುಂಬ ಡಿಟೇಲ್ ಆಗಿ ಹೇಳ್ತಾ ಇದ್ದೀರಾ. ಈ ರೀತಿಯಾದ ಮ್ಯಾಥ್ಸ್ ಕ್ಲಾಸ್ ನಾವು ಎಂದೂ ನೋಡೇ ಇಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಹಾಂ, ಬನ್ನಿ. ಹಾಗಾದ್ರೆ ಈಗ ನಾನು ಹೇಳಿಕೊಡ್ತಾ ಇದ್ದೇನೆ ನೋಡಿ. ಏನು ಇಷ್ಟೋ ತನಕ ನಾನು ಹೇಳಿದ್ದನ್ನ ಮತ್ತೊಂದ್ಸಲ ಒಂದು ಟ್ರೀ ಮುಖಾಂತರ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ರಿಯಲ್ ನಂಬರ್ಸ್ನಲ್ಲಿ ಬರೋದು ರ್ಯಾಷನಲ್ಲು, ಇರ್ರ್ಯಾಷನಲ್ಲು. ಉದಾಹರಣೆಗೆ ಈಗ √2 ಇರ್ತದೆ. ಇವು ಅಂಡರ್ ದ √2 ಅಂತ ಏನಿದಲ್ಲ, ಇದು ಹೆಂಗೆ ಅನಂತ ಹೋಗ್ಬಿಡ್ತೈತೆ. ಅದು ಅದಕ್ಕೆ ಅವನು ಇರ್ರ್ಯಾಷನಲ್ ಅಂತ ಕರೀತಾರೆ. ಸೊ ರ್ಯಾಷನಲ್ ಅಂತಂದ್ರೆ ಇರ್ರ್ಯಾಷನಲ್ ಅಂದ್ರೆ ಏನಂತ ತಿಳಿತು. ಇರ್ರ್ಯಾಷನಲ್ಗಳು ಇಲ್ಲಿ ಸ್ಟಾಪ್ ಆಗ್ಬಿಡ್ತಾವ. ಬಟ್ ರ್ಯಾಷನಲ್ ನಲ್ಲಿ ಎರಡು ತರ ಬರ್ತಾವ. ಒಂದು ಇಂಟೀಜರ್ಸು, ಒಂದು ಫ್ರಾಕ್ಷನ್ಸ್ ಅಂಡ್ ಮಿಕ್ಸ್ಡ್ ಫ್ರಾಕ್ಷನ್ಸ್. ಫ್ರಾಕ್ಷನ್ ಅಂತಂದ್ರೆ ಹೆಂಗಿರ್ತಾವೆ ಹಿಂಗೆ ಹೇಳಿಲ್ಲ ನಾನು, ತಿಳಿತಾ. ನಾನು ಈಗಾಗಲೇ ಹೇಳಿನಿ ರ್ಯಾಷನಲ್ ಅಂತಂದ್ರೆ ರ್ಯಾಷನಲ್ ನಂಬರ್ ಅಂದ್ರೂ ಒಂದೇ, ಫ್ರಾಕ್ಷನ್ಸ್ ಅಂದ್ರೂ ಒಂದೇ. ಈಗ ನೋಡಿ 1/4 ಅನ್ನೋದು ಫ್ರಾಕ್ಷನ್ ಆಯ್ತು. ಮತ್ತೆ ಮಿಕ್ಸ್ಡ್ ಫ್ರಾಕ್ಷನ್ ಅಂದ್ರೆ ಏನು ಅಂತ ಅನ್ಬೋದು ನೀವು. ಮಿಕ್ಸ್ಡ್ ಫ್ರಾಕ್ಷನ್ ಅಂತಂದ್ರೆ 2 1/2 ಈ ರೀತಿ ಇರ್ತಾವಲ್ಲ, ಇವಕ್ ಮಿಕ್ಸ್ಡ್ ಫ್ರಾಕ್ಷನ್ ಅಂತ ಕರೀತಾರೆ. 3 10/20 ಇವಕ್ ಮಿಕ್ಸ್ಡ್ ಫ್ರಾಕ್ಷನ್ ಅಂತಾರೆ. ನಾಳೆ ನಾನು ಫ್ರಾಕ್ಷನ್ಸ್ ಲೆಸನ್ಗಳನ್ನು ಹೇಳ್ಕೊಡ್ತಿರ್ತಾನಲ್ಲ, ಅವಾಗ ನಿಮ್ಗೆ ತಿಳಿಯುತ್ತದೆ. ಅದು ಅರ್ಥ ಆಯ್ತರಿ. ಒಟ್ಟಾರೆ ಅರ್ಥಮೆಟಿಕ್ ಅಂದ್ರೆ ಏನು, ಒಟ್ಟ ಕ್ವಾಂಟಿಟಿ ಆಪ್ಟಿಟ್ಯೂಡ್ ಅಂದ್ರೆ ನೀವು ಒಂದು ಬ್ಯಾಂಕಿನ ಎಕ್ಸಾಮ್ ಬರೆಯುವಂಗೆ ನಾನು ನಿಮ್ಗೆ ಹೇಳ್ಕೊಟ್ಟು ಬಿಡ್ತೀನಿ. ಡೋಂಟ್ ವರಿ. ಎಸ್, ನೆಕ್ಸ್ಟು ಇನ್ನು ಹೋಲ್ ನಂಬರ್ಸ್ ಅಂದ್ರೆ ಏನಂತ ಹೇಳ್ಕೊಟ್ಟೆ, 0ದಿಂದ ಸ್ಟಾರ್ಟ್ ಆಗ್ತಾವತ್ತ. ಈ ಹೋಲ್ ನಂಬರ್ ಒಳಗಡೆನೆ ಇಂಟೀಜರ್ಸ್ಗಳು ನೆಗೆಟಿವ್ ಅಂತೂ ಬರ್ತಾವ, ನೆಗೆಟಿವ್ ಇಂಟೀಜರ್ಸ್ ಅಂತ ಬರ್ತಾವ. ಅದನ್ನ ಇಂಟೀಜರ್ಸ್ನಾಗ ನಾವು ಹೇಳ್ಕೊಟ್ಟಿವಿ. ಇನ್ನು ನ್ಯಾಚುರಲ್ ನಂಬರ್ ಅಂದ್ರೆ 1 2 3 4 5 6 ಮತ್ತೆ 0 ಒಂದು ಹೋಲ್ ನಂಬರ್ನಲ್ಲಿ ಬರುತ್ತೆ. ನೆಕ್ಸ್ಟು ಇನ್ನು ನ್ಯಾಚುರಲ್ ನಂಬರ್ ಒಳಗಡೆ ಇವನ್ ನಂಬರ್ ಮತ್ತು ಆಡ್ ನಂಬರ್ ಅಂತ ಬರುತ್ತೆ. ಏನ್ ಬರುತ್ತೆ ಗೈಸ್? ಇವನ್ ನಂಬರ್ ಅಂಡ್ ಆಡ್ ನಂಬರ್. ತಿಳಿತಾನ ತರದು. ಹಂಗಾರೆ ಇವನ್ ನಂಬರ್ ಅಂದ್ರೆ ಏನು ತಿಳಿತಾ? ಇವನ್ ನಂಬರ್ ಅಂದ್ರೆ ಏನು ಅದನ್ನು ಕೂಡ ನಾನು ಹೇಳ್ಕೊಡ್ಬೇಕಲ್ಲ ಈಗ ನಿಮ್ಗೆ, ತಿಳಿತರಿ. ಅದನ್ನು ಕೂಡ ನಾನು ನಿಮಗೆ ಈಗ ಹೇಳ್ಕೊಡ್ತಾ ಇದ್ದೀನಿ ನೋಡಿ, ತಿಳಿತರಿ. ಸೊ ಇವನ್ ನಂಬರ್ ಅಂದ್ರೆ ಏನು, ಇಲ್ಲಿ ಕಾಣ್ತಾ ಇದೆ ನೋಡಿ, ಸ್ಕ್ರೀನ್ ಮೇಲೆ ಕಾಣ್ತಾ ಇದ್ದಾನ. ಇವನ್ ನಂಬರ್ ಅಂಡ್ ಆಡ್ ನಂಬರ್, ತಿಳಿತರಿ. ಇವನ್ ನಂಬರ್ ಅಂಡ್ ಆಡ್ ನಂಬರ್. ಸೊ ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಇವನ್ ನಂಬರ್ ಅಂಡ್ ಆಡ್ ನಂಬರ್? ನೋಡಿ, ಇವನ್ ನಂಬರ್ ಅಂತಂದ್ರೆ ಯಾವ ನಂಬರ್ಗಳು 2ರಿಂದ ಭಾಗ ಹೋಗ್ತಾವ ಅಂದ್ರೆ ಸಮಸಂಖ್ಯ. ಆಡ್ ನಂಬರ್ ಅಂತಂದ್ರೆ ಅವು ದೇ ಆರ್ ನಾಟ್ ಏಬಲ್ ಟು ಅಂದ್ರೆ ಒಂದು ಸಮಸಂಖ್ಯೆಗಳ ಅಲ್ಲ, ತಿಳಿತರಿ. ಇವನ್ ನಂಬರ್ ಅಂದ್ರೆ 2ರಿಂದ ಭಾಗ ಹೋಗ್ತಾವ. ಉದಾಹರಣೆಗೆ ನಾನು ಅದನ್ನ ಇನ್ನೊಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ, ಬನ್ನಿ. ಅದನ್ನ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ, ಬನ್ನಿ. ಎಸ್, ಸ್ಕ್ರೀನ್ ಮೇಲೆಲ್ಲ ಕಾಣ್ತಾ ಇದ್ದಾನೆ ಕರೆಕ್ಟಾಗಿ ಈಗ? ಎಸ್, ಬನ್ನಿ. ನೋಡಿ, ನಿಮಗೆ ನಾನು ಇನ್ನೊಂದು ಸ್ವಲ್ಪ ಡಿಟೇಲ್ ಆಗಿ ತೊಗೊಂಡ್ಬರ್ತೀನಿ. ನ್ಯಾಚುರಲ್ ನಂಬರನ್ನು ತಿಳಿತಾರೆ, ನ್ಯಾಚುರಲ್ ನಂಬರನ್ನು ಇನ್ನೊಂದು ಸ್ವಲ್ಪ. ಯಾಕಂದ್ರೆ ನ್ಯಾಚುರಲ್ ನಂಬರ್ ಒಳಗಡೆ ಇವನ್ ನಂಬರ, ಹೋಲ್ ನಂಬರ್ ಅಂತ ಬರ್ತಾವೆ, ತಿಳಿತಾರೆ. ಎಸ್, ಎಸ್. ಸೊ ಈಗ ಈ ನಂಬರ್ಗಳನ್ನು ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಇದೆ. ಯಾಕಂದ್ರೆ ಇವೇ ನಂಬರ್ಗಳಿಂದಲೇ ನಮ್ಗೆ ಜಾಸ್ತಿ ಕ್ವಶನ್ಸ್ಗಳು ಬರೋ ಚಾನ್ಸಸ್ ಇರುತ್ತೆ, ತಿಳಿತಾರೆ. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ಗೈಸ್. ನೋಡಿ, ನಾವು ನ್ಯಾಚುರಲ್ ನಂಬರ್ಗಳನ್ನ 1 2 3 4 5 6 ಅಂತ ಕಲಿತೀವಿ, ತಿಳಿತಾರೆ. ಈ ನ್ಯಾಚುರಲ್ ನಂಬರ್ನಲ್ಲಿ 0 1 ಬರುವುದಿಲ್ಲ, ತಿಳಿತಾ. ಓಕೆ, ಈ ನ್ಯಾಚುರಲ್ ನಂಬರ್ನಲ್ಲಿ ಯಾವ ಸಂಖ್ಯೆಗಳನ್ನ ನಾವು 2ರಿಂದ ಭಾಗಿಸ್ಲಿಕ್ಕೆ ಬರುತ್ತಾ? ಉದಾಹರಣೆಗೆ 6 6ನ್ನ 2ರಲ್ಲಿ ಭಾಗಿಸ್ಲಿಕ್ಕೆ ಬರುತ್ತಾ? 2 1 2 3. ಅದೇ 5ಅನ್ನ ಮಾಡ್ಲಿಕ್ಕೆ ಬರುತ್ತಾ? 2 1 2 2 4 1 ಉಳಿತು, ಈ ತರ ಉಳಿಯುತ್ತೆ, ತಿಳಿತಾರೆ. ಈ ತರ ರಿಮೈಂಡರ್ ಉಳಿಯುತ್ತೆ, ತಿಳಿತಾ. ಹಂಗಾದ್ರೆ ಯಾವ ಸಂಖ್ಯೆಗಳನ್ನ ನಾವು ಸಮಸಂಖ್ಯೆಗಳಂತ ಕರಿತೀವಂದ್ರೆ ಅವು 2ರಿಂದ ಭಾಗ ಹೋಗ್ತಾವ, ಅವಕ್ಕೆ ಇವನ್ ನಂಬರ್ ಅಂತ ಕರೀತಾರೆ. ಅಂದ್ರೆ ಇವನ್ ನಂಬರ್ಗಳನ್ನ ಬಿಟ್ಟು ಉಳಿದಿದ್ದು ಎಲ್ಲ ಆಡ್ ನಂಬರ್ಸ್ಗಳು, ತಿಳಿತಾರಿ. ಇಷ್ಟು ಇವನ್ ನಂಬರ್ ಆಡ್ ನಂಬರ್ ಅಂದ್ರೆ ತಿಳಿಸ್ಕೊಟ್ಟೆ. ಇನ್ನು ಮುಂದೆ ಏನಾಗುತ್ತೆ ಅಂತಂದ್ರೆ ಪ್ರೈಮ್ ನಂಬರ್ಸ್ ಅಂತ ಬರ್ತಾವ, ಕಂಪೋಸಿಟ್ ನಂಬರ್ಸ್ ಅಂತ ಬರ್ತಾವ. ಪ್ರೈಮ್ ನಂಬರ್, ಕಂಪೋಸಿಟ್ ನಂಬರ್ ಬಹಳ ಸಿಂಪಲ್, ತಿಳಿತಾರಿ. ಅವುಗಳನ್ನ ನಾನು ನಿಮ್ಗೀಗ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನೋಡಿ, ಪ್ರೈಮ್ ನಂಬರ್ ಮತ್ತು ಕಂಪೋಸಿಟ್ ನಂಬರ್ಗಳ ಬಗ್ಗೆ, ತಿಳಿತಾರಿ. ಹೇಗಿರ್ತವೆ ಪ್ರೈಮ್ ನಂಬರು, ಕಂಪೋಸಿಟ್ ನಂಬರ್ ಅಂದ್ರೆ ಏನು, ಯಾವ ತರ ಬರ್ತಾವ ಸರ್, ಅದನ್ನಷ್ಟು ನಮಗೆ ಹೇಳ್ಕೊಡಿ ಅಂತ ನೀವು ಅನ್ಬೋದು. ಎಸ್, ನೋಡಿ, ಈಗ 2 ಅಂತ ಇದೆ.
ಇದು ನ್ಯಾಚುರಲ್ ನಂಬರ್ ಐತಿ, ಎಸ್. ಇದು ಹೋಲ್ ನಂಬರ್ ಐತಿ, ಎಸ್. ಇದು ಇಂಟಿಜರ್ಸ್ ಐತಿ, ಎಸ್. ಇವೆಲ್ಲ ಒಂದೇ ಇವೆಲ್ಲ. ಬಟ್ ಈ ಎರಡು ನಂಬರು ಪ್ರೈಮ್ ನಂಬರ್ ಐತೋ ಇಲ್ಲೋ ಏನು ಕಂಪೋಸಿಟ್ ನಂಬರ್ ಐತೋ ಇದನ್ನು ಚೆಕ್ ಹೆಂಗ್ ಮಾಡೋದು ಅಂತಂದ್ರೆ ಈ ಎರಡರ ಮಗ್ಗೆಗೆ ಬರ್ತದ, ಈ ಎರಡು ಒಂದ್ರ ಮಗ್ಗೆಗೆ ಬರ್ತದ. ಮತ್ತೆ ಯಾವ್ದ್ರ ಮಗ್ಗಿ ಒಳಗೆ ಬರ್ತೈತೆ? ಇಲ್ಲ. ಯಾವ ಸಂಖ್ಯೆಯು ಕೇವಲ ಎರಡೇ ಎರಡು ಮಗ್ಗಿಗಳಲ್ಲಿ ಬರುತ್ತದೆ ಅದರಲ್ಲಿ ಒಂದು ಮಗ್ಗಿ ಒಂದು ಮತ್ತು ಇನ್ನೊಂದು ತನ್ನಷ್ಟಕ್ಕೆ ತಾನೇ ಇದ್ದರೆ ಅದನ್ನ ಪ್ರೈಮ್ ನಂಬರ್ ಎಂದು ಕರೆಯುತ್ತೇವೆ. ನೋಡಿ, ಇನ್ನೊಮ್ಮೆ ಹೇಳ್ತಾ ಇದ್ದೀನಿ. ಪ್ರೈಮ್ ನಂಬರ್ ಅಂದ್ರೆ ಯಾವ ಸಂಖ್ಯೆಯು ಯಾವ ಸಂಖ್ಯೆಯು ಕೇವಲ ಎರಡೇ ನಂಬರ್ನಲ್ಲಿ ಎರಡೇ ಮಗ್ಗಿಯಲ್ಲಿ ಬರುತ್ತೆ. ಒಂದು ಎಂಬ ಮಗ್ಗಿ, ಇನ್ನೊಂದು ತನ್ನಷ್ಟಕ್ಕೆ ತಾನೇ ಎಂಬ ಮಗ್ಗಿ. ಆ ಎರಡು ಮಗ್ಗಿಗಳಿಗೆ ಬರ್ತಿತ್ತಂದ್ರೆ ಈ ಸಂಖ್ಯೆಯನ್ನು ನಾವು ಪ್ರೈಮ್ ನಂಬರ್ ಎಂದು ಕರೆಯುತ್ತೇವೆ. ಬನ್ನಿ ಮತ್ತೊಂದು ಎಕ್ಸಾಂಪಲ್ ಅನ್ನು ನೋಡೋಣ. ಎಕ್ಸಾಂಪಲ್ ಈಗ ಸದ್ಯ 3. ನೋಡಿ, ಇದು 3 ಪ್ರೈಮ್ ನಂಬರ್ ಐತೋ ಇಲ್ಲೋ? ಬನ್ನಿ ನೋಡೋಣ. 3 ಅನ್ನೋದು 3 ಟೇಬಲ್ನಾಗ ಬರ್ತದ, 3 ಅನ್ನೋದು ಒಂದು ಟೇಬಲ್ನಾಗ ಬರ್ತದ. ಮತ್ತೆ ಯಾವ್ದ್ರ ಟೇಬಲ್ನಾಗ ಬರುತ್ತಾ? ಇಲ್ಲ. ಹಂಗಾರೆ ಇದು ಪ್ರೈಮ್ ನಂಬರ್ ಇದೆ. ನಾನೊಂದು ಕ್ವಶನ್ ಕೇಳ್ತೀನಿ, 4 ಪ್ರೈಮ್ ನಂಬರ್ ಇದೇನೋ ಇಲ್ವೋ? ಇದೆ ಅಂತಂದರೆ ನೀವೇನ್ ಮಾಡಬೇಕು? ಎಸ್ ಇದೆ ಅಂತಂದ್ರೆ ನೀವು ಟ್ರೂ ಅನ್ನಿ, ಇಲ್ಲ ಅಂತಂದ್ರೆ ಫಾಲ್ಸ್ ಅನ್ಬೇಕು. ನಾನು ಪೋಲ್ ಕೊಡ್ತಾ ಇದ್ದೀನಿ ನೋಡಿ. ಇದೆ ಅಂದ್ರೆ ಟ್ರೂ ಅನ್ನಿ, ಇಲ್ಲ ಅಂತಂದ್ರೆ ಫಾಲ್ಸ್ ಕೊಡಿ. ಪೋಲ್ ಕೊಡ್ತಾ ಇದ್ದೀನಿ ನೋಡಿ, ಪೋಲ್ ಕೊಡ್ತಾ ಇದ್ದೀನಿ. ವೆರಿ ಗುಡ್ ತನ್ವೀರ್, ವೆರಿ ಗುಡ್. ನಾನು ಪೋಲ್ ಕೊಟ್ಟಿದ್ದೀನಿ, ಪೋಲ್ ಮೇಲೆ ಕ್ಲಿಕ್ ಮಾಡಿ. ಪೋಲ್ ಕೊಟ್ಟಿದ್ದೀನಿ, ಪೋಲ್ ಮೇಲೆ ಟೈಪ್ ಮಾಡಿ. ಎಸ್, ವೆರಿ ಗುಡ್ ಗೈಸ್, ವೆರಿ ಗುಡ್. ತಿಳಿತರಿ? ಅಂದ್ರೆ ಯಾಕಿದು ಆಗುವುದಿಲ್ಲ ಅಂತಂದ್ರೆ 4 2ರ ಮಗ್ಗೆಗೆ ಬರ್ತದ, 4 4ರ ಮಗ್ಗೆಗೆ ಬರ್ತದ, 4 1ರ ಮಗ್ಗೆಗೆ ಬರ್ತದ. ಹಂಗಾದ್ರೆ ಇದು ಪ್ರೈಮ್ ನಂಬರ್ ಅಲ್ಲ. ತಿಳಿತರಿ? ಇದು ಪ್ರೈಮ್ ನಂಬರ್ ಅಲ್ಲ. ಇದು ಅರ್ಥ ಆಯ್ತಾ? ಹಂಗಾದ್ರೆ ಮತ್ತೊಂದು ಸಂಖ್ಯೆಯನ್ನ ಚೆಕ್ ಮಾಡೋಣ ಬನ್ನಿ. 7 ಇದು ಪ್ರೈಮ್ ನಂಬರ್ನ ಇಲ್ವಾ? ಇಲ್ಲ ಅಂತಂದ್ರೆ ಫಾಲ್ಸ್ ಟೈಪ್ ಮಾಡಿ. ಇಲ್ಲ ಅಂತಂದ್ರೆ ಫಾಲ್ಸ್ ಮೇಲೆ ಟಿಕ್ ಮಾಡಿ. ಪೋಲ್ ಕೊಡ್ತಾ ಇದನ್ನು ನೋಡಿ. ಎಸ್, ವೆರಿ ಗುಡ್ ಗೈಸ್, ವೆರಿ ಗುಡ್. 7 ಅನ್ನೋದು ಪ್ರೈಮ್ ನಂಬರ್ ಇದ್ರೆ ಟ್ರೂ ಅನ್ನಿ, ಇಲ್ಲ ಇದ್ರೆ ಫಾಲ್ಸ್ ಅನ್ನಿ. ನೀವು ಕ್ವಶನ್ ಅರ್ಥ ಮಾಡ್ಕೊಳ್ಳಿಲ್ಲ. ಇದು ಪ್ರೈಮ್ ನಂಬರ್ ಇದ್ರೆ ಟ್ರೂ ಅಂತ ಅನ್ನಿ, ಇಲ್ಲ ಅಂತಂದ್ರೆ ಫಾಲ್ಸ್ ಅನ್ನಿ ಅಂತಿದ್ದೆ. ಓಕೆ, ಎಸ್, ಟ್ರೂ ಅನ್ಬೇಕಾಗಿತ್ತು ನೀವು. ಸಾರಿ, ನಾನು ಪೋಲ್ ತಪ್ಪು ಕೊಟ್ಟೆ. ಓಕೆ, ಸಾರಿ. ನೋಡಿ, ಇದು ಪ್ರೈಮ್ ನಂಬರ್ ಇದೆ. ಯಾಕಂತಂದ್ರೆ ಇದು 1 ಟೇಬಲ್ನಲ್ಲಿ ಬರ್ತದೆ, 7 ಟೇಬಲ್ನಲ್ಲಿ ಬರ್ತದೆ. ಮತ್ತೇನಾದ್ರೂ ಬೇರೆ ಟೇಬಲ್ನಲ್ಲಿ ಬರುತ್ತಾ? ಇಲ್ಲ. ಹಂಗಾದ್ರೆ ಯಾವ ಸಂಖ್ಯೆಯು ಇನ್ನೊಂದ್ಸಲ ಹೇಳ್ತಾ ಇದ್ದ ನೋಡಿ, ಯಾವ ಸಂಖ್ಯೆಯು ಕೇವಲ ಎರಡು ಟೇಬಲ್ನಲ್ಲಿ ಬರುತ್ತೆ, ಅರ್ಥ ಆಯ್ತರಿ? ಅಂತಹ ಸಂಖ್ಯೆಯನ್ನ ನಾವು ಪ್ರೈಮ್ ನಂಬರ್ ಎಂದು ಕರೆಯುತ್ತೇವೆ. ತಿಳಿತಾನ ಹೇಳ್ತಾ ಇರೋದು? ಅದನ್ನು ನಾವು ಪ್ರೈಮ್ ನಂಬರ್ ಎಂದು ಕರೆಯುತ್ತೇವೆ. ಹೀಗೆ ಇವತ್ತು ನಾನು ನಿಮಗೆ ಪ್ರೈಮ್ ನಂಬರ್ ಅಂದ್ರೆ ಏನು ಅಂತ ಹೇಳ್ಕೊಟ್ಟೆ. ನೆಕ್ಸ್ಟ್ ಇನ್ನ ಕಂಪೋಸಿಟ್ ನಂಬರ್ ಅನ್ನು ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಕಂಪೋಸಿಟ್ ನಂಬರ್. ಸೊ ಸ್ಕ್ರೀನ್ ಮೇಲೆ ಕಾಣ್ತಾ ಇದ್ದಾನೆ ನಿಮಗೆ? ಸ್ಕ್ರೀನ್ ಮೇಲೆ ಕಾಣ್ತಾ ಇದ್ದಾನೆ ಗಾಯ್ಸ್? ಎಲ್ಲರಿಗೂ ಕರೆಕ್ಟಾಗಿ ಕಾಣ್ತಾ ಇದೆ, ತಿಳಿತಾ ಇದೆ ಅಂದ್ರೆ ನನಗೆ ಎಸ್ ಅಂತ ಟೈಪ್ ಮಾಡಬಹುದು. ಓಕೆ, ಎಸ್, ವೆರಿ ಗುಡ್ ಸರ್, ವೆರಿ ಗುಡ್, ಥ್ಯಾಂಕ್ ಯು. ನೋಡಿ, ಕಂಪೋಸಿಟ್ ನಂಬರ್ ಅಂದ್ರೆ ಇದ್ರ ವಿರುದ್ಧ ಯಾವ ಸಂಖ್ಯೆ, ಎಕ್ಸಾಂಪಲ್ ಈಗ ಸದ್ಯ 6 ಅದ. 6 2ರ ಮಗ್ಗೆಗೆ ಬರ್ತದ, 6 1ರ ಮಗ್ಗೆಗೆ ಬರ್ತದ, 6 3ರ ಮಗ್ಗೆಗೆ ಬರ್ತದ, 6 4ರ ಮಗ್ಗೆಗೆ ಬರ್ತದ. ಹಂಗಾರೆ ಇದು ಪ್ರೈಮ್ ನಂಬರ್ ಅಲ್ಲ ಅಂದ್ರೆ ಇದು ಕಂಪೋಸಿಟ್ ನಂಬರ್ ಇರ್ತದೆ. ಇಲ್ಲಿ ಕಂಪೋಸಿಟ್ ನಲ್ಲಿ ಬಂದದ ನೋಡಿ. ತಿಳಿತರಿ? ಹಾಗಾದ್ರೆ ನಾನು ನಿಮಗೆ ಇವತ್ತು ಕಲಿಸಿರುವಂತ ಎಲ್ಲಾ ನಂಬರ್ಸ್ಗಳ ಚಾರ್ಟು ಇಲ್ಲಿ ಸ್ಕ್ರೀನ್ ಮುಂದೆ ತೋರಿಸ್ತಾ ಇದನ್ನು ನೋಡಿ. ಇಲ್ಲಿ ಸ್ಕ್ರೀನ್ ಮುಂದೆ ತೋರಿಸ್ತಾ ಇದನ್ನು ನೋಡಿ. ತಿಳಿತಾನ ತರದ್ದು? ಸೊ ನಾನು ನಿಮ್ಗೆ ಕಲಿಸ್ಕೊಟ್ಟೆ ರಿಯಲ್ ನಂಬರ್ ಅಂದ್ರೆ ಏನಂತ. ರಿಯಲ್ ನಂಬರ್ನಲ್ಲಿ ರ್ಯಾಷನಲ್ ನಂಬರು, ಇರ್ರ್ಯಾಷನಲ್ ನಂಬರು. ಇರ್ರ್ಯಾಷನಲ್ ಅನ್ನ ಬಿಟ್ಟು ಬಿಡಿ. ರ್ಯಾಷನಲ್ ನಲ್ಲಿ ಇಂಟೀಜರ್ಸ್ ಬರುತ್ತೆ, ಇಂಟೀಜರ್ಸ್ ನಲ್ಲಿ ಹೋಲ್ ನಂಬರ್ ಬರುತ್ತೆ,
ಹೋಲ್ ನಂಬರ್ ಅಂತಂದ್ರೆ ಜೀರೋದಿಂದ ಸ್ಟಾರ್ಟ್ ಆಗ್ತದ. ಇಂಟೀಜರ್ಸ್ ಅಂದ್ರೆ ನೆಗೆಟಿವ್ ಇರ್ತಾವ, ಪಾಸಿಟಿವ್ ಇರ್ತಾವ. ಇಂಟೀಜರ್ಸ್ ಅಂದ್ರೆ ಫ್ರ್ಯಾಕ್ಷನ್ಸು ಬರ್ತದ, ನೆನ್ಪಿಟ್ಕೊಂಬೇಡಿ. ಇನ್ನು ನ್ಯಾಚುರಲ್ ನಂಬರ್ ಅಂದ್ರೆ 1 ದಿಂದ ಸ್ಟಾರ್ಟ್ ಆಗುತ್ತಾ. ನ್ಯಾಚುರಲ್ ನಲ್ಲಿ 2 ತರ ನಂಬರ್ಗಳು, ಒಂದು ಸಮಸಂಖ್ಯೆ ಮತ್ತು ಬೆಸ ಸಂಖ್ಯೆ. ಕನ್ನಡದಲ್ಲೇ ನೆನಪಾಯ್ತು ನನಗೆ, ಬೆಸ ಸಂಖ್ಯೆ. ಸಮಸಂಖ್ಯೆ ಅಂದ್ರೆ 2 ರಿಂದ ಭಾಗ ಹೋಗುತ್ತಾವ, ಬೆಸ ಸಂಖ್ಯೆ ಅಂದ್ರೆ ಆಡ್ ನಂಬರು. ಇನ್ನು ಸಮಸಂಖ್ಯೆ ಇರಲಿ, ಬೆಸ ಸಂಖ್ಯೆ ಇರಲಿ, ಇವು ಎರಡರಲ್ಲೂ ಒಂದು ಪ್ರೈಮ್ ನಂಬರ್ ಅಂತ ಬರುತ್ತಾ, ಒಂದು ಕಂಪೋಸಿಟ್ ನಂಬರ್ ಅಂತ ಬರುತ್ತಾ. ಪ್ರೈಮ್ ನಂಬರ್ ಅಂದ್ರೆ ಯಾವ ಸಂಖ್ಯೆಗೆ 2 ಅಪವರ್ತನಗಳು ಇರ್ತಾವ. ಐ ಥಿಂಕ್ ವಿ ಯೂಸ್ ಟು ಸೇ ದ್ಯಾಟ್ ಇನ್ ಇಂಗ್ಲಿಷ್ ವಿ ಯೂಸ್ ಟು ಸೇ ಡಿವೈಡರ್ಸ್. ಅರ್ಥ ಆಯ್ತಾ ರೀ? ಯಾವ ಸಂಖ್ಯೆಗೆ 2 ಮಗ್ಗಿಯಲ್ಲಿ ಬರ್ತಾವೆ. ಉದಾಹರಣೆಗೆ ಈಗ 2 ಅನ್ನೋದು 1 ಟೇಬಲ್ನಾಗ ಬರ್ತದ, 2 ಅನ್ನೋದು 2 ಟೇಬಲ್ನಾಗ ಬರ್ತದ. ಇಂಥವಿದ್ರೆ ಪ್ರೈಮ್ ನಂಬರ್. ಅದೇ 4 ಅದು 2 ಟೇಬಲ್ನಾಗ ಬರ್ತದೆ, ಅದು 4 ಟೇಬಲ್ನಾಗ ಬರ್ತದೆ, ಅದು 1 ಟೇಬಲ್ನಾಗ ಬರ್ತದೆ. ಹಂಗಾರೆ ಇದು ಕಂಪೋಸಿಟ್ ನಂಬರು. ಸೊ ಇಲ್ಲಿ ತನಕ ನಾನು ನಿಮಗೆ ನಂಬರ್ಸ್ಗಳ ಜಾತಿ ಎಷ್ಟು ಅದಾವಲ್ಲ ಎಲ್ಲ ಹೇಳ್ಕೊಟ್ಟಿದ್ದೀನಿ. ಇನ್ನು ಮುಂದೆ ನಿಮಗೆ ಇಂಟೀಜರ್ಸ್ಗಳಲ್ಲಿ ಕೆಲಸ ಹೆಂಗೆ ಮಾಡೋದು, ಫ್ರ್ಯಾಕ್ಷನಲ್ಲಿ ಹೇಗೆ ಕೆಲಸ ಮಾಡೋದು, ಫ್ರ್ಯಾಕ್ಷನ್ಸ್ ಅಂದರೆ ಏನು, ಅದನ್ನು ನಾನು ನಿಮಗೆ ನೆಕ್ಸ್ಟ್ ಕ್ಲಾಸ್ದಲ್ಲಿ ಹೇಳ್ಕೊಡ್ತೀನಿ. ಇಲ್ಲಿ ತನಕ ಹೇಳಿದೆಲ್ಲ ಅರ್ಥ ಆಗಿದ್ದರೆ ಎಲ್ಲರೂ ಎಸ್ ಅಂತ ಟೈಪ್ ಮಾಡ್ಬೋದು. ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡ್ಕೋಬೋದು ಈ ಕ್ಲಾಸದ ಲಿಂಕನ್ನು. ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಫ್ರೆಂಡ್ಸ್. ಐ ಹೋಪ್ ಯು ಆಲ್ ಎಂಜಾಯ್. ಬಾಯ್.